ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪ್ರತಿಯೊಂದು ವಿಚಾರವನ್ನು ಬಿಡಿಸಿ ಹೇಳಿದ್ದೀರಿ. ಇದಕ್ಕೆ ಈ ಕೊಲೆ ಸಾಮಾನ್ಯ ಕೊಲೆ ಅಲ್ಲ, ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಮತ್ತೆ ಕಳೆದ ಬಾರಿ ಯಾವ ಮುಸ್ಲಿಂ ಹುಡುಗಂದು ಕೊಲೆ ಆಗಿತ್ತು, ಅದರಲ್ಲಿ ಸರ್ಕಾರ ಅವರಿಗೆ 25 ಲಕ್ಷ ಕೊಟ್ಟಿತ್ತು. ಹಣನ ಉಪಯೋಗ ಮಾಡ್ಕೊಂಡು ಈ ಸುಪಾರಿ ಕೊಟ್ಟಿರೋದು ಸ್ಪಷ್ಟವಾಗಿದೆ. ಸ್ಪೀಕರ್ ಅವರು ಹೇಳ್ತಾರೆ ಅವ್ರ ಕುಟುಂಬದವರು ಪಾಪ ಬಹಳ ಒಳ್ಳೆಯವರು, ಅವ್ರು ಸುಪಾರಿ ಕೊಡೋ ಜನನೇ ಅಲ್ಲ, ಬಹಳ 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 ಒಳ್ಳೆಯವರು, ನಾನೇ ಮಾತಾಡಿದ್ದೀನಿ ಅವ್ರ ಹತ್ರ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಪೊಲೀಸ್ ಕಮಿಷನರ್ ಹೇಳ್ತಾರೆ ಆ ಮನೆಯವರೇ ಸುಪಾರಿ ಕೊಟ್ಟಿರೋದು, ಇದೇ ದುಡ್ಡಲ್ಲೇ ಸುಪಾರಿ ಕೊಟ್ಟಿರೋದು. ಎರಡನ್ನೂ ಕಾಂಗ್ರೆಸ್ ಗೌರ್ಮೆಂಟ್ ಇಂದಾನೆ ಬಂದಿರೋದು. ಕಮಿಷನರು ಪೊಲೀಸ್ ಹೇಳಿಕೆ, ಸ್ಪೀಕರ್ ಹೇಳಿಕೆ. ಒಬ್ಬ ಸ್ಪೀಕರ್ ಆಗಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಸ್ಪೀಕರ್ ಕಾರಣ ಬೇಕಾದಷ್ಟು ಜನ ಬಂದೋಗಿದ್ದಾರೆ, ಒಳ್ಳೊಳ್ಳೆ ಸ್ಪೀಕರ್. ಯಾರೋ ಮರ್ಡರ್ ಕೇಸ್ ಬಗ್ಗೆ ಇವರು ಮಾತಾಡಿದ ಇತಿಹಾಸನೇ ಇಲ್ಲ. ಫಸ್ಟ್ ಸ್ಪೀಕರ್ ಮರ್ಡರ್ ಆದಾಗ ಮಾಡಿದವ್ರ ಪರವಾಗಿ ಪೊಲೀಸರು ಅವರ ಮನೆಯಿಂದನೇ ಸುಪಾರಿ ಹೋಗಿರೋದು ಅಂತ ಹೇಳಿರೋ ವಿಚಾರವನ್ನ ಇವರು ಮತ್ತೆ ಸಮರ್ಥನೆ ಮಾಡ್ತಾರೆ. ಅವ್ರು ಇಲ್ಲ ಅಂತ ಇದರಲ್ಲಿ ನಮಗೆ ವಿಶ್ವಾಸ ಇಲ್ಲ. ಈ ಕರಾವಳಿ ಬೆಲ್ಟ್, ಈ ಪಾಕಿಸ್ತಾನ ಜಿಂದಾಬಾದ್, ಉಗ್ರರ್ ಬ್ಲಾಸ್ಟ್, ಭಯೋತ್ಪಾದನಾ ಚಟುವಟಿಕೆ, ಇದಕ್ಕೆ ಕುಮ್ಮಕ್ಕು ಕೊಡುವಂತ ಹಲವಾರು ಜನ ಇಲ್ಲಿ ಇದ್ದಾರೆ. ಇವರಿಗೆ ನೇರವಾಗಿ ಪಾಕಿಸ್ತಾನದ ಬೆಂಬಲ ಇದೆ, ಗಲ್ಫ್ ಕಂಟ್ರಿಗಳ ಬೆಂಬಲ ಇದೆ. ಇದರಿಂದ ಇವತ್ತು ಕೊಲೆಗಳಾಗ್ತವೆ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ನನ್ನ ಬೆಳೆ ಬರೋದಷ್ಟೊತ್ತಿಗೆ ಬಿಸಿಲು ಬರುತ್ತೆ, ಕಟಾವು ಹವಾಗುಣ ಸರೋಂದುತ್ತೆ ಅಂದ್ಕೊಂಡು ಬೆಳೆದಿದ್ದೀನಿ. 30 kg ಭತ್ತ ಚೆಲ್ಲಿ ಕನಿಷ್ಠ ಅಂತಂದ್ರು ಒಂದು 60ರಿಂದ 70 ಕ್ವಿಂಟಲ್ ಆಗುತ್ತೆ. ಇಳುವರಿ ಬಂದಿದೆ, ಸಮೃದ್ಧಿಯಾಗಿದೆ. ಹಂಗಾಗಿ ಯಾವುದೇ ಕ್ವಾಲಿಟಿಯಲ್ಲಿ ಏನು ಕಮ್ಮಿ ಇಲ್ಲ ಸರ್, ತುಂಬ ದೃಢವಾಗಿದ್ದಾವೆ. ಕಾಳುಗಳು ಕೂಡ ಸಮೃದ್ಧಿಯಾಗಿ ಬೆಳೆದಿದೆ. ಮೆಡಿಸಿನ್ ಏನು ಹಾಕಿಲ್ಲ ಅದಕ್ಕೆ. ನಾವು 2 ಎಕರೆ ಹಾಕಿವಿ. ಏನಿಲ್ಲ, ಈಗ ಮರಳಿದ್ರೆ ನಾವು ಭತ್ತ ಮಾಡ್ಕೋಬೇಕು ಅಂತೇಳಿ ಹಾಕ್ತೀವಿ. ಮಸೂರಿ ಎಲ್ಲರೂ ಬೆಳೀತಾರೆ, ನಾವು ಒಂದ್ಸರಿ ಹಾಕೋಣ ಅಂತೇಳಿ ನಮ್ಮ ಅವರು ಬೆಳಗಾವಿಯಿಂದ ಬೀಜ ತಂದು ಕೊಟ್ಟಿದ್ರು. ಅದಕ್ಕೆ ಇದ್ರ ಮೇಲೆ ನಾವು ಬೆಳಿಬೇಕು ಅನ್ನೋ ಇದನ್ನ ಮಾಡ್ಕೊಂಡು ಹಾಕೊಂಡಿದ್ವಿ. ಲಾಭ ಅಂತಲ್ಲ, ಎಲ್ಲರಿಗೂ ಇದಾಗುತ್ತೆ. ನಾವು ಯಾಕೆ ಬೆಳಿಬಾರ್ದು ಬರಡು ಭೂಮಿಯಲ್ಲಿ ಅಂತ ಹಾಕಿದ್ದೀವಿ. ಬೇರೆ ಕಡೆಯಿಂದ ಎಲ್ಲರೂ ಮಸೂರಿ ಸಂಸ ಅದೆಲ್ಲ ಬೆಳೀತಾರೆ, ನಾವು ಬಾಸುಮತಿ ಯಾಕೆ ಬೆಳಿಬಾರ್ದು ಅನ್ನೋ ಇದಕ್ಕೆ ಹಾಕೊಂಡಿದ್ವಿ. ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ಒಂದು 2-3 ತಿಂಗಳ ಹಿಂದೆ
ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಾಸುಮತಿ ರೈಸ್ ಬೆಳೀತಕ್ಕಂಥದ್ರ ಬಗ್ಗೆ ಒಲವು ತೋರಿಸ್ಕೊಂಡು ಬಾಸುಮತಿ 1718 ಅಂತಕ್ಕಂಥ BB 1718 ಅಂತಕ್ಕಂಥ ಒಂದು ತಳಿನ ಬೆಳಗಾಂನಿಂದ ತಂದು ಇಲ್ಲಿ ಒಂದು ವಿನೂತನವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಒಂದು ಮೊದಲ ಪ್ರಯತ್ನದಲ್ಲೇ ಲಕ್ಷ್ಮಣ್ ಪಾಳಗಾರ್ ಅವರು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಈ ಒಂದು ಬೆಳೆ ಬೆಳೆದಿರ್ತಕ್ಕಂಥದ್ದು ನಾವು ಇಲ್ಲೇ ಕಣ್ಣಾರೆ ನೋಡ್ತಾ ಇದ್ವಿ. In support of our actions taken by our military forces, we would like to send out a message saying that we are all with you. Whatever action you have taken, it's appreciated and prized. And we just want to symbolically say that, we are with you. And that is the reason why this rally has been organized. We want to send out the message. No, none of the details we know. All these things. Sometimes the media also, they are showing some of the old pictures. I just got a reference from Government of India saying that, these kind of things should not be done. I only appeal to media friends not to do the social media especially, not to do these kind of things. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.